ಗ್ಯಾಸ್ ಪೈಪ್ಲೈನ್ನಲ್ಲಿ ಆಗಿರೋ ಎಡವಟ್ಟಿಗೆ ಒಂದು ಕ್ಷಣ ಇಡೀ ಗ್ರಾಮದ ಜನರೇ ಆತಂಕಕ್ಕೆ ಒಳಗಾಗಿದ್ರು. ಯಾಕೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ಗ್ಯಾಸ್ ಪೈಪ್ಲೈನ್ನಿಂದ ಸೋರಿಕೆಯಾಗಿ ಅವಘಡ. 2 ಗಂಟೆ ಜೀವ ಕೈಯಲ್ಲಿ ಹಿಡಿದುಕೊಂಡಿದ್ದ ಜನ. ಹೌದು, ಧಾರವಾಡ ನಗರದ ರಜತಗಿರಿಯಲ್ಲಿ ಮನೆ ಮನೆಗೆ ಗ್ಯಾಸ್ ಪೂರೈಕೆ ಮಾಡುವ ಪೈಪ್ಲೈನ್ನಿಂದ ಗ್ಯಾಸ್ ಸೋರಿಕೆಯಾಗಿ ಬೆಂಕಿ ಸಹ ತಗುಲಿದೆ. ಚಿಕ್ಕ ಚರಂಡಿ ಮೂಲಕ ಈ ಗ್ಯಾಸ್ ಪೈಪ್ಲೈನ್ ಹಾದು ಹೋಗಿದೆ. ಇದು ನಿರಂತರ ಗ್ಯಾಸ್ ಪೂರೈಕೆಯ ಪೈಪ್ಲೈನ್ ಆಗಿದ್ದು, ಪೈಪ್ಲೈನ್ ಬ್ಲಾಸ್ಟ್ ಆಗಿ ಬೆಂಕಿ ತಗುಲಿತ್ತು. ಭಯಭೀತರಾದ ಜನ ಕೂಡಲೇ ಅಗ್ನಿಶಾಮಕ ದಳದವರಿಗೆ ಮಾಹಿತಿ ಮುಟ್ಟಿಸಿದ್ದರಿಂದ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ದಳದವರು ಬೆಂಕಿ ನಂದಿಸುವಲ್ಲಿ ಹರಸಾಹಸ ಪಡಬೇಕಾಯಿತು. ರಜತಗಿರಿ ನಿವಾಸಿ. ಹೊಗೆ ಬರಲಾಗ್ತಿತ್ತು, ಆಮೇಲೆ ಅದು ಬೆಂಕಿ ಆಗಿಬಿಡ್ತು. ನೀರು ಹಾಕಿದ್ರೆ ಅದು ಆಫ್ ಆಗೋದಿಲ್ಲ. ಅದು ಎಲ್ಲ ಒಂದಕ್ಕೊಂದು ಹಂಗೆ ಹತ್ತು ಮೊದ್ಲಕ್ಕೆ ಒಂದಿದ್ದು ಈಗ 3 ಆಗಿದ್ದು. ಈಗ ಅದು 2 ಕಂಟ್ರೋಲ್ನಾಗ ಬಂದ, ಒಂದು ಮಾತ್ರ ಕಂಟ್ರೋಲ್ನಾಗ ಬರುವಲ್ತು. ಈಗ 2 ತಾಸು ಹತ್ರಿ. ಇಲ್ಲಿ ಲೋಕಲ್ ಕಾರ್ಪೊರೇಟರ್ನ ಎಲ್ಲರೂ ಗುದ್ದಾಡ್ಲಿಕತ್ತಾರ. ಅದು ವಾಲ್ ಹುಡುಕ್ಯಾಡಿ ಅದನ್ನ ಬಂದ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿತ್ತಾರ. ಅದ್ರ ಆಗವಲ್ತು, ವಾಲ್ ಸಿಗವಲ್ತು ಅವರಿಗೆ. ಎಲ್ಲ ವಾಲ್ ಒಟ್ಟು ಬಂದ್ ಮಾಡ್ಲಿತ್ತಾರ. ಅದಾನಿ ಗ್ರೂಪ್ ಆಫ್ ಕಂಪನಿ ಈ ಗ್ಯಾಸ್ ಪೈಪ್ಲೈನ್ ಅಳವಡಿಸಿದೆ. ಪೈಪ್ಲೈನ್ ಮುಖಾಂತರ ನಿರಂತರವಾಗಿ ಗ್ಯಾಸ್ ಹೊರಬರುತ್ತಿದ್ದರಿಂದ ಬೆಂಕಿ 2 ಗಂಟೆಗಳ ಕಾಲ ನಿರಂತರವಾಗಿ ಉರಿದಿದೆ. ಮುಖ್ಯ ವಾಲ್ವ್ ಬಂದ್ ಮಾಡಿಸಲು ಕಂಪನಿಯವರಿಗೆ ಸ್ಥಳೀಯರು ಫೋನ್ ಮಾಡಿ ಮಾಹಿತಿ ಮುಟ್ಟಿಸಿದ್ರು. ಕಂಪನಿಯವರು ತ್ವರಿತವಾಗಿ ಜನರ ಸಮಸ್ಯೆಗೆ ಸ್ಪಂದಿಸಲಿಲ್ಲ. 2 ಗಂಟೆಗಳ ನಂತರ ಮುಖ್ಯ ವಾಲ್ವ್ ಬಂದ್ ಮಾಡಿದ್ರಿಂದ ಬೆಂಕಿ ಶಮನವಾಗಿದೆ. ಇವ್ರು ಯಾರು, ನಾವು ಎಲ್ಲ ಕಡೆ ಫೋನ್ ಮಾಡೇವಿ. ಫೈರ್ ಬ್ರಿಗೇಡ್ದವ್ರಿಗೂ ಮಾಡೇವಿ, ಅದಾನಿ ಗ್ಯಾಸ್ದವ್ರಿಗೂ ಮಾಡೇವಿ, ಒಳ್ಳೆ ನಮ್ಮ ಜಲಮಂಡಲದವ್ರಿಗೂ ಫೋನ್ ಮಾಡೇವಿ. ಅಬ್ಬ ಇವ್ರು ಫಸ್ಟ್ ಬಂದವ್ರು, ಇವರು ಬಂದ್ರಿ ಫೈರ್ ಬ್ರಿಗೇಡ್ದವ್ರು ಬಂದ್ರೆ. ಈಗ ಅಲ್ಲಿ ನಾವು ಹೋಗಿ ನಾವನ್ನ ಖುದ್ದು ಒಬ್ಬ ಫೈರ್ ಬ್ರಿಗೇಡ್ದವ್ರು ಕರ್ಕೊಂಡೋಗಿ ಅಲ್ಲಿ ವಾಲ್ ಆಫ್ ಮಾಡಿದ್ವು. ಆಮೇಲೆ ಈಗ ಅದಾನಿ ಗ್ಯಾಸ್ದವ್ರು ಬಂದು ಅಲ್ಲಿ ಮೇನ್ ವಾಲ್ ಬಂದ್ ಮಾಡೇನಿ ಅಂತ ಹೇಳತ್ತಾರೆ. ಭಾಳ ಮನಿ ಇತ್ತ, ಭಾಳ ಅನಾಹುತ ಆಗೋದು ತಡೆದೈತೆ. ಒಟ್ಟಾರೆ 2 ಗಂಟೆಗಳ ಕಾಲ ಚಿಕ್ಕ ಚರಂಡಿಯಲ್ಲಿ ಬೆಂಕಿಯ ಕೆನ್ನಾಲಿಗೆ ಉರಿದಿದೆ. ಅಲ್ಲಿ ಜನ 2 ಗಂಟೆಗಳ ಕಾಲ ಜೀವ ಕೈಯಲ್ಲಿ ಹಿಡಿದುಕೊಳ್ಳುವಂತಾಗಿತ್ತು. 2 ಗಂಟೆಗಳ ನಂತರ ಮುಖ್ಯ ವಾಲ್ವ್ ಬಂದಾಗಿದ್ದು, ಬಳಿಕ ಗ್ಯಾಸ್ ಸೋರಿಕೆ ನಿಂತು ಬೆಂಕಿ ಶಮನವಾಗಿದೆ. ನಂತರ ಜನ ನಿಟ್ಟುಸಿರು ಬಿಡುವಂತಾಯಿತು. ಹನುಮಂತ ಜೊತೆ ಜಾವಿದ್ ಅಧೋನಿ, ಪಬ್ಲಿಕ್ ಟಿವಿ, ಧಾರವಾಡ.